ಎಲ್ರಿಗೂ ನಮಸ್ಕಾರ ರೀ. ಇವತ್ತಿನ ರೆಸಿಪಿ ಬಂದು ಬಸಳೆ ಎಲೆ ಇರ್ತಾವಲ್ಲ ಅದರದ್ದು ಬಂದು ಬಜ್ಜಿ ಮಾಡತ್ತೀವಿ ಇಲ್ಲಿ. ಇಲ್ಲಿ ನೋಡ್ರಿ ಮಿರ್ಚಿ ಟೈಪ ಇದು ಮಾಡೋದು ನಾವು ಎಲ್ಲದಕ್ಕೂ ಮಿರ್ಚಿಯಲ್ಲಿ ಎಲ್ಲದಕ್ಕೂ ಬಜ್ಜಿನ ಅಂತೀವಿ. ಆಮೇಲೆ ಇಲ್ಲಿ ನೋಡ್ರಿ ಇದಕ್ಕೆ ಏನಂದ್ರೆ ಕಡ್ಲಿ ಹಿಟ್ಟು ತೊಗೊಂಡೈತಿ. ಕಡ್ಲಿ ಹಿಟ್ಟಿಗೆ ಬಂದುಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಒಂದು ಚೂಕ ಸೋಡಾ ಹಾಕ್ಕೊಂಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಏನು ಮಾಡಿರಿ ನೀರು ಹಾಕ್ಕೊಂಡು ಕಲಿಸ್ಕೊರಿ. ನಿಮಗೆ ಗೊತ್ತೇ ಐತಿ ಯಾವ ಥರ ಏನು ಬಜ್ಜಿ ಮಾಡೋದು ಮತ್ತು ಅದರ ಅಳತೆಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕಂತ ಗೊತ್ತಾಗುತ್ತಲ್ಲ, ಆ ಥರ ಇದನ್ನು ನೋಡಿ ಸೇಮ್ ಮಿರ್ಚಿ ಮಾಡ್ತೀವಲ್ಲ ಆ ಇದಕ್ಕೂ ಸ್ವಲ್ಪ ಕಲಿಸ್ಕೋಬೇಕು. ಇದನ್ನು ಆ ಹದಕ್ಕನ ಕಲಿಸ್ಕೊಂಬಿಟ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೊಡ್ರಿ. ಸ್ವಲ್ಪನೂ ಗಂಟಿರಬಾರ್ದು. ಮಿರ್ಚಿ ಮಾಡ್ತೀವಲ್ಲ ಆ ಹದಕ್ಕನ ಕಲಿಸ್ಕೋಬೇಕು ಇದನ್ನು ಪೂರ್ತಿ. ಅದ್ರ ಎಲಿದು ಈ ಥರ ಬಜ್ಜಿ ಮಸ್ತ್ ಟೇಸ್ಟ್ ಆಗ್ತಾವ್ರಿ ಸಾಯಂಕಾಲ ಸ್ನ್ಯಾಕ್ಸ್. ಆಮೇಲೆ ಸ್ವಲ್ಪ ಅಜ್ವಾನ್ ಕಾಳು ತೊಗೋರಿ. ಅಜ್ವಾನ್ ಕಾಳನ್ನ ಇಲ್ಲಿ ಬಂದುಬಿಟ್ಟು ಅದಕ್ಕೆ ಹಾಕ್ರಿ. ಈಗ ಕಾಳು ಸ್ವಲ್ಪ ಕಾಳು ಹಾಕಿ ಆಮೇಲೆ ಇದನ್ನು ಫುಲ್ ಮಿಕ್ಸ್ ಮಾಡ್ಕೊರಿ. ಈಗ ಆಮೇಲೆ ನೋಡಿರಿ ಇಲ್ಲಿ ಅದು ಬಸಳೆ ಸೊಪ್ಪು ಎಲೆ ಇರುತ್ತಲ್ಲ ಅದನ್ನು ನೋಡಿ ಪೂರ್ತಿ ತೊಳೆದಿಟ್ಕೊಂಡಿದ್ದನ್ನು ಆಮೇಲೆ ಕಟ್ ಮಾಡ್ಕೋಬೇಕೀಗ. ನಡಿವಿ ಕಟ್ ಮಾಡಿಕೊಂಡು ನೋಡಿರಿ ಈ ಥರ 2 ಪಾರ್ಟ್ಸ್ ಆಗಿ ಕಟ್ ಮಾಡಿಕೊಡ್ರಿ. ಮಸ್ತ್ ಟೇಸ್ಟ್ ಆಕೈತ್ರಿ ಇದರದ್ದು ಎಲಿದು ಬಜ್ಜಿ ಮಾತ್ರ. ಆಮೇಲೆ ಕಟ್ ಮಾಡಿಕೊಂಡು ಈಗ ಇದನ್ನು ಎಣ್ಣೆ ಕಾಸ್ಕೊಂಡಿರ್ತೀವಲ್ಲ, ಎಣ್ಣೆ ಕಾದಿದ್ದನ್ನು ಸ್ವಲ್ಪ ಈಗ ಬಜ್ಜಿ ಬಿಡಾಕಂತಲೇ ಎಣ್ಣೆ ಕಾಸಿರ್ತೀವಲ್ಲ ಅದನ್ನು 1-2 ಸ್ಪೂನು ಇದು ಹಿಟ್ಟು ಏನು ಕಲಸಿರ್ತೀವಿ ಅದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಫಸ್ಟ್ ಸ್ವಲ್ಪ ಆರಕ್ಬಿಟ್ಟು ಕಲಿಸ್ಕೊರಿ. ಆಮೇಲೆ ಇದೇನು ಎಲೆ ಇರುತ್ತಲ್ಲ ಅದನ್ನು ಒಂದೊಂದಾಗಿ ತೊಗೊಂಡು ಮಿರ್ಚಿ ಯಾವ ಥರ ಬಿಡ್ತೀರಿ ಆ ಥರ ಬಿಡೋದು. ಇದನ್ನ ನೋಡ್ರಿ ಈಗ ಮಿರ್ಚಿ ಹಂಗೆ ಆಗ್ತಾವೆ ಸೇಮ್ ಹಂಗೆ ಕಾಣತ್ತ ನೋಡ್ರಿ. ಆಮೇಲೆ ಇದನ್ನು ಚೆನ್ನಾಗಿ ಸಣ್ಣ ಉರಿಲಿ ಬೇಯಿಸ್ಕೊಳ್ಳಿ. ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಂಡು ಅದೇನು ಎಲೆ ಎಲ್ಲ ಬೇಗ ಬೇಯ್ತೈತಿ ಒಳಗಡೆ. ನೋಡಿ ಸ್ವಲ್ಪ ಹತ್ತೈತೆ, ಅದಕ್ಕೆ ಜಾಸ್ತಿ ಏನು ಹಿಟ್ಟು ಹತ್ತಿಲ್ಲ. ಹಿಟ್ಟು ನೋಡ್ರಿ ಮಸ್ತ್ ಆಕತ್ರಿ ಟೇಸ್ಟ್. ನೋಡಿರಿ ಇಷ್ಟ ಆದ್ರೆ ಸ್ನ್ಯಾಕ್ಸ್ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸು ಮಸ್ತ್ ಟೇಸ್ಟ್ ಇದೆ ಚಹಾ ಜೊತೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಗ ನಿಮ್ಮ ಫ್ರೆಂಡ್ಸ್ಗೆ ಶೇರ್